ಮಂಗಳೂರು ಶೈಲಿಯಲ್ಲಿ ಮಾಡಿದಂತಹ ಮಂಗಳೂರು ಸೌತೆಕಾಯಿ ಮತ್ತು ಅಲಸಂಡೆ ಬೀಜದ ಸಾರು, ಅಂದರೆ ನಾವು ರೇಸ ಅಂತ ಹೇಳ್ತೇವೆ ತುಳುವಿನಲ್ಲಿ. ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಸಾರು ಅನ್ನಕ್ಕೆ ಮತ್ತು ದೋಸೆಗೆ ತುಂಬ ಒಳ್ಳೆಯದಾಗ್ತದೆ, ಅಷ್ಟೇ ರುಚಿ ಕೂಡ. ಈ ರೀತಿ ಒಂದು ಕೊನೆಗೆ ಒಗ್ಗರಣೆ ಹಾಕಿದರೆ ಅಂತೂ ಪದಾರ್ಥದ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗೋದು. ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ಒಂದು ಸಣ್ಣ ಚಮಚದಲ್ಲಿ ತೆಂಗಿನ ಎಣ್ಣೆ ಹಾಕಿದ್ದೇನೆ ನಾನು. ಅದಕ್ಕೊಂದು 1/4 ಚಮಚದಷ್ಟು ಸಾಸಿವೆ ಚಟಪಟ ಅಂದಾಗ, 2 ಸಣ್ಣ ಚಮಚ ಕೊತ್ತಂಬರಿ, ಅರ್ಧ ಸಣ್ಣ ಚಮಚ ಜೀರಿಗೆ, ಒಂದು 4 ಕಾಳು ಮೆಣಸು, ಮತ್ತು ಖಾರಕ್ಕೆ ನೋಡಿ ಬೇಕಾದಷ್ಟು ಕೆಂಪು ಮೆಣಸು ಹಾಕ್ಕೊಳ್ಬೋದು. ಒಂದು ಗಿಡ್ಡ ಮೆಣಸು ಹಾಕಿದ್ದೇನೆ, 2 ಉದ್ದ ಮೆಣಸು ಹಾಕಿದ್ದೇನೆ. ಈಗ 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ, ಸ್ವಲ್ಪ ಅರಸಿನ ಒಂದು 1/4 ಚಮಚದಷ್ಟು. ಇದೆಲ್ಲ ಮಸಾಲೆ ಹುರಿದದ್ದು ತಣ್ಣಗಾದ ನಂತರ ಈ ತೆಂಗಿನ ತುರಿಯೊಟ್ಟಿಗೆ ಹಾಕಿ ಸ್ವಲ್ಪ ಹುಳಿ ಹಾಕಿ ಸಣ್ಣಗೆ ಒಂದಂದರೆ ಸಣ್ಣ ಈರುಳ್ಳಿ ಒಂದು 1/4 ಭಾಗದಷ್ಟು ಹಾಕಿದರೆ ಸಾಕು. ಮತ್ತೊಂದು 1/4 ಭಾಗ ಒಗ್ಗರಣೆಗಿಡುವ. 2 ಬೆಳ್ಳುಳ್ಳಿ ಬೀಜ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ಇದರಲ್ಲಿ ಸೌತೆಕಾಯಿ ನಾನು ಸಣ್ಣ ತುರಿ ತೆಗೆದುಕೊಂಡಿದ್ದೀನಿ. ಸೌತೆಕಾಯಿ ಹಾಕ್ತೇವೆ, ಹಾಕಿ ಸಾಕಾಗ್ತದೆ. ಈಗ ಸಿಪ್ಪೆ ತೆಗಿಬೇಕು ಪೂರ. ಸಿಪ್ಪೆ ಮತ್ತು ಈ ರೀತಿ ಬೀಜ ಎಲ್ಲ ತೆಗೆದು ಪೂರ, ಇಲ್ಲಾಂದರೆ ಮತ್ತೆ ಅದರಲ್ಲಿ ಕಹಿ ಅಥವಾ ಹುಳಿ ಇರ್ತದೆ. ಅದಕ್ಕೋಸ್ಕರ ಸಣ್ಣಗೆ ಕಟ್ ಮಾಡಿದ್ದೇನೆ ನೋಡಿ. ಈ ರೀತಿ ಹೋಳು ಕಟ್ ಮಾಡ್ಬೋದು ಅಥವಾ ಸಣ್ಣಗೆ ಸಹ ಮಾಡ್ಬೋದು. ನಾನು ಸ್ವಲ್ಪ ಈ ರೀತಿಯ ತುಂಡನ್ನೇ ಕಟ್ ಮಾಡಿದ್ದೇನೆ. ಉಪ್ಪು ಮತ್ತು ಸಣ್ಣ ತುಂಡು ಬೆಲ್ಲ ಹಾಕಿ ಇದನ್ನು ಬೇಯಲಿಕ್ಕಿಡುವ. ಸೌತೆಕಾಯಿ ಸ್ವಲ್ಪ ಬೇಗ ಬೇಯ್ತದೆ ನೋಡಿ, ಬೇಯ್ತಾ ಬರ್ತಾ ಇದೆ ನೋಡಿ. ಈಗ ಒಂದು ದೊಡ್ಡ ಟೊಮ್ಯಾಟೊ ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನು ಅಷ್ಟೇ ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಬೇಯಿಸುವ. ನೋಡಿ, ಇಲ್ಲಿ ಮಸಾಲೆ ಅಷ್ಟೊತ್ತಿಗೆ ರೆಡಿ ಆಯಿತು ನೋಡಿ. ಅಲಸಂಡೆ 1 ಕಪ್ಪಿನಷ್ಟು ಅಲಸಂಡೆ ಕಾಳನ್ನು ರಾತ್ರಿ ನೆನೆ ಹಾಕಿ ಒಂದು 2 ವಿಜಿಲಲ್ಲಿ ಬೇಯಿಸಿ ಇಟ್ಟಿದ್ದೇನೆ ನೋಡಿ. ಚೆನ್ನಾಗಿ ಬೆಂದಿದೆ. 1 ಕಪ್ಪು ಅಲಸಂಡೆ ಕಾಳು ಸಾಕಾಗ್ತದೆ, ನೆನೆಯುವಾಗ ತುಂಬ ಆಗ್ತದೆ ನೋಡಿ. ಹಾಗಾಗಿ ಈಗ ನೋಡಿ, ಬೆಂದ ಸೌತೆಕಾಯಿಗೆ ಅಲಸಂಡೆ ಕಾಳನ್ನು ಹಾಕಿದ್ದೇನೆ, ಮತ್ತು ರುಬ್ಬಿದ ಮಸಾಲೆ ಮತ್ತು 1 ಲೋಟ ನೀರು. ನಿಮಗೆ ಎಷ್ಟು ಸಾರು ಬೇಕು ಅಷ್ಟು ನೋಡಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ನಾನು 1 ಲೋಟದಷ್ಟು ನೀರು ಹಾಕಿದ್ದೇನೆ, ಮತ್ತು ಸೌತೆ ಮತ್ತು ಅಲಸಂಡೆ ಕಾಳಲ್ಲಿ ನೀರು ಇತ್ತು ನೋಡಿ. ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕಬೇಕು. ಇದನ್ನೀಗ ಮುಚ್ಚಳ ನೋಡಿ, ಈ ರೀತಿ ಮುಚ್ಚಳ ಮುಚ್ಚಿ ಕುದೀಲಿಕ್ಕಿಡುವ. ಇಲ್ಲಾಂದರೆ ಅದು ಮೇಲೆ ಉಕ್ಕಿ ಬರ್ತದೆ ಪದಾರ್ಥ. ಮತ್ತು ಅದಕ್ಕೋಸ್ಕರ ಈಗ ಕುದೀತಾ ಇದೆ. ಒಂದು 2-3 ನಿಮಿಷ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಕುದೀಲಿ, ಮಸಾಲೆಯ ಹಸಿ ವಾಸನೆ ಹೋಗುವವರೆಗೆ. ಈಗೆಲ್ಲವೂ ಚೆನ್ನಾಗಿ ಕುದಿದ್ದೆ. ಈಗ ಒಗ್ಗರಣೆಗೆ ರೆಡಿ ಮಾಡುವ ನಾವು. ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ ನಾನು. ಇದಕ್ಕೊಂದು ಅರ್ಧ ಚಮಚದಷ್ಟು ಸಾಸಿವೆ ಚಟಪಟ ಅಂತ ಇರುವಾಗ ಒಂದು 1/4 ಭಾಗ ರುಬ್ಲಿಕ್ಕೆ ಹಾಕಿದ್ದೇನೆ ನೋಡಿ. ಅಷ್ಟೇ ದೊಡ್ಡ 1/4 ಭಾಗ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ನೋಡಿ ಈಗ ಒಗ್ಗರಣೆಗೆ ಹಾಕಿದ್ದೀನಿ. ಇದು ಸ್ವಲ್ಪ ಕೆಂಪಾಗ್ತಾ ಬರುವಾಗ ಕರಿಬೇವು ಹಾಕುವ, ಮತ್ತು ಸ್ವಲ್ಪ ಹಿಂಗು ಹಾಕಿದರೆ ಕೊನೆಗೆ ಒಗ್ಗರಣೆ ರೆಡಿ ಆಯಿತು ನೋಡಿ. ಹಿಂಗು ಹಾಕಿದ್ದೇನೆ ನಾನು. ಬೆಳ್ಳುಳ್ಳಿ ಸಹ ಹಾಕ್ಕೊಳ್ಬೋದು, ನಾನು ಮಾತ್ರ ಹಿಂಗು ಹಾಕಿದ್ದೇನೆ ಇದಕ್ಕೆ. ಈ ರೀತಿ ಒಗ್ಗರಣೆ ಹಾಕಿದರೆ ಪದಾರ್ಥ ರೆಡಿ ಆಯಿತು. ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.